ಹಾಸನದ ಅಧಿದೇವತೆ ಹಾಸನಾಂಬ ದರ್ಶನೋತ್ಸವಕ್ಕೆ ನಿನ್ನೆ ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿದೆ. ಇವತ್ತು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿತ್ತು. ಹಾಸನದ ನೂತನ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರ ನೇತೃತ್ವದಲ್ಲಿ ನಡೀತಾ ಇರತಕ್ಕಂಥ ಹಾಸನಾಂಬೋತ್ಸವ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇರತಕ್ಕಂಥದ್ದು. ವಿವಿಐಪಿ ಸಂಸ್ಕೃತಿಗೆ ಬ್ರೇಕ್ ಹಾಕಬೇಕು ಅಂತ ಬಹು ವರ್ಷಗಳ ಬೇಡಿಕೆ ಈ ಬಾರಿ ಸಂಪೂರ್ಣವಾಗಿ ಈಡೇರ್ಬಿಟ್ಟಿದೆ. ಅದಕ್ಕೆ ಕಾರಣ ಏಕೈಕ ವ್ಯಕ್ತಿ ಅಂತ ಅಂದ್ರೆ ಕೃಷ್ಣ ಬೈರೇಗೌಡರು ಅಂತ ಹೇಳ್ಬೇಕಾಗುತ್ತೆ. ಕೃಷ್ಣ ಬೈರೇಗೌಡ ಅವರ ಕಠಿಣ ನಿಲುವು ಹಾಗೂ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನ ಒಟ್ಟಿಗೆ ಕರ್ಕೊಂಡೋಗಿ ಅವರ ಬೆಂಬಲವನ್ನ ಪಡೆದು ಈ ಬಾರಿ ಶಿಷ್ಟಾಚಾರಕ್ಕೆ ಸಂಪೂರ್ಣವಾಗಿ ಯಾವುದೇ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಂಡ್ ಅದು ಪಾಲನೆಯೂ ಆಗ್ತಾ ಇದೆ. ಈ ಹಿಂದೆಯೂ ಕೂಡ ಇಂಥವೆಲ್ಲ ಸ್ಟೇಟ್ಮೆಂಟ್ ಗಳೆಲ್ಲ ಕೊಡ್ಕೊಂಡ್ ಬರ್ತಾ ಇದ್ರು ಬೇರೆ ಬೇರೆ ಜನ. ಬಟ್ ಆದ್ರೆ ಈ ಬಾರಿ ಅದು ಪಾಲನೆ ಆಗ್ತಾ ಇದೆ. ಅದು ಸಂತೋಷದ ವಿಚಾರ. ಕಳೆದ ಬಾರಿ ಹಾಸನದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ KM ರಾಜಣ್ಣ ಅವರು ತುಮಕೂರಿಗೆ ಸಾವಿರಾರು ಪಾಸ್ ಹಂಚಿಬಿಟ್ಟಿದ್ರು. ಲಕ್ಷಾಂತರ ಪಾಸ್ಗಳನ್ನ ಪ್ರಿಂಟ್ ಮಾಡಲಾಗಿತ್ತು. ಪರಿಣಾಮ ಸಾರ್ವಜನಿಕ ಏನ್ ಬರ್ತಾರಲ್ಲ ಸರತಿ ಸಾಲಲ್ಲಿ ಹಿಡಿ ಶಾಪ ಹಾಕೊಳ್ತಾ ಇದ್ರು. ಜಿಲ್ಲಾಡಳಿತಕ್ಕೆ, ಸಚಿವರಿಗೆ ಹಿಡಿ ಶಾಪ ಹಾಕ್ತಾ ಇದ್ರು. ಒಂದ್ ಕಡೆ ಅವ್ರು ಹಿಡಿ ಶಾಪ ಹಾಕಿದ್ರೆ ಇನ್ನೊಂದ್ ಕಡೆ ಪಾಸ್ ಇಟ್ಕೊಂಡ್ ಬರ್ತಾ ಇದ್ರಲ್ಲ ಗಣ್ಯರು, ಅತಿ ಗಣ್ಯರು, ಅವ್ರುಗಳು ಮತ್ತೊಂದ್ ಕಡೆ ಇಡೀ ಶಾಪ ಆಗ್ತಾ ಇದ್ರು. ಇಡೀ ಊರಲ್ಲಿ ಇರೋರ್ಗೆಲ್ಲ ಪಾಸ್ ಹಂಚಿದ್ದಾರೆ, ಇದಕ್ ಬೆಲೆನೇ ಇಲ್ವಲ್ರಿ ತಗೊಂಡ್ಬಂದಿದೀವಲ್ಲ ಅಂತ. ಆದ್ರೆ ಈ ಬಾರಿ ವಿವಿಐಪಿಗಳು ಅಂತಕ್ಕಂಥ ಯಾವ ಸಂಸ್ಕೃತಿಯೂ ಇಲ್ಲ. ಎಲ್ಲರೂ ದೇವಿಯ ಮುಂದೆ ಎಲ್ಲರೂ ಕೂಡ ಸಮಾನರು. ಅಂಡ್ ಈ ಬಾರಿ ಮುಖ್ಯವಾಗಿ ಸಾರ್ವಜನಿಕ ದರ್ಶನಕ್ಕೆ ಏನ್ ಬರ್ತಾರೋ ಸರತಿ ಸಾಲಿನಲ್ಲಿ ಅವರಿಗೆ ಮೊದಲ ಆದ್ಯತೆ ಅನ್ನೋದನ್ನ ಈಗಾಗಲೇ ಘೋಷಣೆ ಮಾಡಿಕೊಳ್ಳಲಾಗಿದೆ. ಪರಿಣಾಮವಾಗಿ ಶಿಷ್ಟಾಚಾರಕ್ಕೆ 1-2 ಅವರ್ ಮಾತ್ರ ಮೀಸಲಿಟ್ಟಲಾಗಿದೆ. ಬೆಳಿಗ್ಗೆ 10 ಗಂಟೆಯಿಂದ 12-12ವರೆಗೂ ಪ್ರೋಟೋಕಾಲ್ ಅಲ್ಲಿ ಒಂದಿಷ್ಟು ಜನ ವಿಐಪಿಗಳನ್ನ ಅಂತ ಆದ್ರೆ ಯಾರು ಸಚಿವರು, ಶಾಸಕರು, ಸಂಸದರು ಇಂಥವ್ರನ್ನ ಅವ್ರಿಗೆ ನಿಮ್ ಬಿಡದೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ. ಅವ್ರನ್ನ ಈಗ ಸಚಿವರನ್ನ ಕರ್ಕೊಂಡ್ ಬಂದ್ಬಿಟ್ಟು ಸಾಮಾನ್ಯ ಸರತಿ ಸಾಲಲ್ಲಿ ಹೋಗಿ ಅಂತ ಹೇಳಕ್ಕಾಗೋದಿಲ್ಲ. ಹಾಗಾಗಿ ಅವರಿಗೊಂದಿಷ್ಟು 2 ಅವರ್ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಅದು ಕೂಡ 1+4 ಒಬ್ಬರ ಜೊತೆ 4 ಜನ ಬರಬಹುದು ಅಂತ ಹೇಳಿದ್ದಾರೆ. 4 ಜನದ ಬದಲು ಒಂದು 6-7 ಜನ ಬರ್ತಿದ್ದಾರೆ. ಫೈನ್. ಬಟ್ ಈ ಹಿಂದೆಗೆ ಹೋಲಿಸಿದ್ರೆ ಸಾಕಷ್ಟು ಸುಧಾರಣೆ ಆಗಿದೆ. ಇವತ್ತು ಕೃಷ್ಣ ಬೈರೇಗೌಡರು ಬೆಳಗ್ಗೆ ಸುಮಾರು 5-6 ಗಂಟೆ ಇರಬೇಕು. ಸುರಿಯುವ ಜಟಿ ಮಳೆಯ ನಡುವೆಯೂ ಕೂಡ ಛತ್ರಿ ಇಟ್ಕೊಂಡು ಬೆಳಗ್ಗೆನೆ ಹೋದ್ರು. ಸರ್ಪ್ರೈಸ್ ವಿಸಿಟ್. ಯಾವ ತರ ವ್ಯವಸ್ಥೆ ಆಗಿದೆ, ಹೆಂಗ್ ನಡೀತಾ ಇದೆ, ಏನೇನಾಗಿದೆ, ಶೌಚಾಲಯಗಳನ್ನ ಸರಿಯಾಗಿ ಮಾಡಿದ್ದಾರಾ, ಸರತಿ ಸಾಲ್ಗಳು ಕರೆಕ್ಟ್ ಆಗಿ ನಡೀತಾ ಇದೆಯಾ, ಯಾರಾದ್ರೂ ನಾವು ಅವ್ರ ಕಡೆಯವರು ಇವ್ರ ಕಡೆಯವರು ಮತ್ತೊಂದು ಇನ್ನೊಂದು ಅಂದ್ಕೊಂಡು ಒಳನುಸುಳುವ ಪ್ರಯತ್ನಗಳು ನಡೀತಾ ಇದೆಯಾ, ಇವೆಲ್ಲವನ್ನ ಪರಿಶೀಲನೆ ಮಾಡಿದ್ರು. ಕಂಟ್ರೋಲ್ ರೂಮ್ ಅಲ್ಲಿ ಕುತ್ಕೊಂಡು ಏನೇನ್ ನಡೀತಾ ಇದೆ, ಹೆಂಗ್ ನಡೀತಾ ಇದೆ ಎಲ್ಲವನ್ನ ಪರಿಶೀಲನೆ ಮಾಡಿದ್ರು. ಅದಾದ್ಮೇಲೆ ಹಾಸನಾಂಬ ಗರ್ಭಗುಡಿಯ ಮುಂದೆ ಒಂದಿಷ್ಟು ಹೊತ್ತು ನಿಂತ್ಕೊಂಡ್ರು. ಅಲ್ಲೂ ಕೂಡ ಲೈನ್ ಕರೆಕ್ಟ್ ಆಗಿ ಹೋಗಬೇಕು, ಯಾವುದೇ ರೀತಿ ಅನ್ನೋದು ತೊಂದರೆ ಆಗಬಾರ್ದು, ಅವೆಲ್ಲನ ಪರಿಶೀಲನೆ ಮಾಡಿದ್ರು. ಇದಾದ ನಂತರ ದೇವಾಲಯದ ಸುತ್ತಮುತ್ತ ಪ್ರದೇಶದಲ್ಲಿ ಇರ್ತಕ್ಕಂಥವ್ರು ಸ್ಥಳೀಯರು ಯಾರಿದ್ದಾರೆ ಅವ್ರಿಗೆ ಏನಾದ್ರು ಸಮಸ್ಯೆ ಆಗ್ತಾ ಇದೆ ಇದರಿಂದ ಅಂತ ಒಂದಿಷ್ಟು ಕೂಗು ಕೇಳಿ ಬರ್ತಾ ಇತ್ತು. ಹಾಗಾಗಿ ಅಲ್ಲಿ ಹೋದ್ರು. ಅಂಗಡಿ ಮುಂಗಟ್ಟುಗಳ ವ್ಯಾಪಾರಸ್ಥರನ್ನ ಮಾತಾಡ್ಸಿದ್ರು. ಏನೇನ್ ಸಮಸ್ಯೆ ಆಗ್ತಾ ಇದೆ, ನಿಮಗೆ ಏನೇನ್ ಬದಲಾಯಿಸ್ಕೋಬೇಕು ನೆಕ್ಸ್ಟ್ ಎಲ್ಲ ಕೇಳಿದ್ರು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಸಚಿವರು ಸಂಪೂರ್ಣವಾಗಿ ದೇವಾಲಯದ ಆವರಣದಲ್ಲಿ ಅಧಿಕಾರಿಗಳು ಚರ್ಚೆ ಮಾಡಿದ್ರು. ಏನ್ ಸರಿ ಆಗ್ತಾ ಇಲ್ಲ, ಏನ್ ಸರಿ ಮಾಡಬೇಕು, ಹೆಂಗ್ ಸರಿ ಮಾಡಬೇಕು, ಇವೆಲ್ಲವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ರು. ಇದರಿಂದ ಈ ಹಿಂದೆ 5-6 ಅವರು 7 ಅವರ್ ಆಯ್ತಾ ಇತ್ತು ಹಾಸನಾಂಬ ದರ್ಶನ. ನೀವು ನಂಬ್ತಿರೋ ಬಿಡ್ತಿರೋ 7-8 ಅವರ್ ಆಗಿರೋ ಇತಿಹಾಸ ಇದೆ ನಮ್ಮಲ್ಲಿ ಸಾಮಾನ್ಯ ಸರತಿ ಸಾಲಲ್ಲಿ ನಿಂತ್ಕೊಂಡು. ಬಟ್ ಈ ಸಲಿ ಮೊದಲ ದಿವಸ ಕೇವಲ 1-1.5 ಗಂಟೆ ಒಳಗಡೆ ಹಾಸನಾಂಬ ದರ್ಶನೋತ್ಸವ ಮಾಡ್ಕೊಂಡು ಬಂದು ಕೃಷ್ಣ ಬೈರೇಗೌಡರಿಗೆ ಸೈ ಅಂತ ಹೇಳಿ ಜನ ಹೋಗ್ತಾ ಇದ್ದಾರೆ. ಆ ತರದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದಕ್ಕೆ ಕೃಷ್ಣ ಬೈರೇಗೌಡರು ಒಬ್ಬರೇ ಸಾಧ್ಯ ಇಲ್ಲ, ಬದಲಾಗಿ ಅವರಿಗೆ ಎಲ್ಲ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳಾಗಿರಬಹುದು, AC ಮಾರುತಿ ಅವರಾಗಿರಬಹುದು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರಬಹುದು, ಎಲ್ಲರೂ ಕೂಡ ಅವರ ಬೆನ್ನಿಗೆ ನಿಂತಿದ್ದಾರೆ. ಪರಿಣಾಮವಾಗಿ ಈ ಬಾರಿ ಹಾಸನಾಂಬೋತ್ಸವ ಮೊದಲ ದಿವಸ ಬಹಳ ಯಶಸ್ವಿಯಾಗಿ ನಡೆದಿದೆ ಅಂತ ನಾವು ಹೇಳಬಹುದು. ಅಂಡ್ ಇದೇನ್ ಮೊದಲ ದಿವಸ ನಡೆದಿದೆ, ಮುಂದಿನ 12 ದಿವಸನೂ ಕೂಡ ಹಿಂಗೆ ನಡೆದು ಬಿಟ್ರೆ, ಸಚಿವರಿದ್ದಾರೆ ಅಂತ ಎಲ್ಲ ಅಧಿಕಾರಿಗಳು ಇವತ್ತು ಬಹಳ ಟೈಟ್ ಆಗಿದ್ದು ನಾಳೆ ಸಚಿವರು ಹೋದ್ಮೇಲೆ ಮತ್ತೆ ಎಂದಿನಂತೆ ಮಾಡ್ಕೊಂಡ್ರೆ ಆಗೋದಿಲ್ಲ. ಇವತ್ತೇನಿತ್ತೋ ಕಟ್ಟುನಿಟ್ಟಿನ ವ್ಯವಸ್ಥೆ, ಇದೇ ಕಟ್ಟುನಿಟ್ಟಿನ ವ್ಯವಸ್ಥೆ ನಾಳೆಯೂ ನಾಡಿದ್ದು 12 ದಿವಸ ಹಿಂಗೆ ಮುಂದುವರೆದು ಬಿಟ್ರೆ ಹಾಸನಾಂಬೋತ್ಸವ ಇತಿಹಾಸದಲ್ಲಿ ಇದೊಂಥರ ಸುವರ್ಣಾಕ್ಷರದಲ್ಲಿ ಬರೆದಿಟ್ಬಿಡಬಹುದು. ಹಾಸನಾಂಬೋತ್ಸವ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಯಶಸ್ವಿಯಾಗಿ ನಡೀತಿಸಲಿ ಅಂತ. ಫೈನ್, ನಡೀಲಿ, ಹಂಗೆ ನಮ್ಮ ಆಶಯ ಕೂಡ ಅದು. ಉಸ್ತುವಾರಿ ಸಚಿವರ ಇನಿಷಿಯೇಟಿವ್. ಅಂಡ್ ನಾನು ಅವ್ರು ಬಂದಾಗಿಂದ ಹೇಳ್ತಾ ಇದ್ದೀನಿ, ಓರ್ವ ರಾಜಕಾರಣಿಗೆ ಎಜುಕೇಶನ್ ಅನ್ನೋದು ಯಾಕೆ ಮುಖ್ಯ, ಯಾಕೆ ಒಬ್ಬ ರಾಜಕಾರಣಿ ಆದವನಿಗೆ ವಿಷನ್ ಇರಬೇಕು,
ಯಾಕೆ ಒಬ್ಬ ರಾಜಕಾರಣಿ ಆದವನಿಗೆ ಏನ್ ಮಾಡಬೇಕು, ಹೆಂಗ್ ಮಾಡಬೇಕು, ಏನ್ ಮಾಡಿದ್ರೆ ಏನಾಗಬಹುದು ಅನ್ನೋದ್ರ ಒಂದು ಕಲ್ಪನೆ ಇರಬೇಕು. ಎಜುಕೇಶನ್ ಅನ್ನೋದು ಯಾಕೆ ಇಂಪಾರ್ಟೆಂಟು ಅಂತ ಅಂದ್ರೆ ಇದೇ ಕಾರಣಕ್ಕೆ. ಸಿಕ್ಕಿದ್ದೆ ಚಾನ್ಸು ಅಂತ ಪಾಸ್ ಪ್ರಿಂಟ್ ಹಾಕಿ ಊರ್ಗೆಲ್ಲ ಹಂಚ್ಕೊಂಡ್ಬಂದ್ಬಿಟ್ರೆ ತಾಯಿ ಹಾಸನಾಂಬೆ ಸ್ಥಳೀಯರು ನೋಡೋದ್ ಹೆಂಗ್ರಿ? ತಗೊಂಡೋಗಿ ತುಮಕೂರಿಗೆ ಹಂಚ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ರಲ್ಲ ನೀವು ಲಾಸ್ಟ್ ಅಲ್ಲಿ, ಚುನಾವಣೆ ಪ್ರಚಾರಕ್ಕೆಲ್ಲ ಹಂಚ್ಕೊಂಡ್ಬಿಟ್ಟಿದ್ರಲ್ಲ ಲಾಸ್ಟ್ ಟೈಮು. ಹಾಸನಾಂಬೋತ್ಸವ ಎಷ್ಟು ಹದಗೆಟ್ಟು ಹೋಗ್ಬಿಟ್ಟಿತ್ತು ಉತ್ಸವ ಅಂತ ಅಂದ್ರೆ ಜನ ಹಿಡಿ ಶಾಪ ಹಾಕೊಂಡು ಹೋಗಿದ್ರು. ಬಟ್ ಇದೇ ಬಾರಿ ಅದೇ ಹಿಡಿ ಶಾಪ ಹಾಕಿದ ಜನ ಇವತ್ತು ಹೊಗಳುತ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. 1000 ರೂಪಾಯಿ ಲೈನ್ಗಳು ಕೇವಲ ಅರ್ಧ ಗಂಟೆ 15 ನಿಮಿಷದಲ್ಲಿ 1000 ರೂಪಾಯಿ ಕ್ಯೂ ಮುಗ್ದೋಗ್ತಾ ಇದೆ. 300 ರೂಪಾಯಿ ಕ್ಯೂ, ಬರೀ ನೀವು ಅರ್ಧ ಗಂಟೆ ಒಳಗಡೆ 300 ರೂಪಾಯಿ ಕ್ಯೂ ಅಲ್ಲಿ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ಬೋದು. ಅಷ್ಟು ಅಚ್ಚುಕಟ್ಟಿನ ವ್ಯವಸ್ಥೆ ನಡೆಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ರು, ನನ್ನ ಜನ ಸಹಜವಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಪಾಸ್ ಕೊಡಿ ಅಂತ ಕೇಳ್ತಾರೆ. ಅವರು ಕೂಡ ಒಂದಿಷ್ಟು ಜನ ಬೈಕೊಂಡಿದ್ದಾರೆ. ಸಹಜವಾಗಿ ಕಾಂಗ್ರೆಸ್ನವರಲ್ಲಿ ಒಂದಿಷ್ಟು ಅಸಮಾಧಾನ ಇದೆ. ನಮ್ಮ ಉಸ್ತುವಾರಿ ಸಚಿವರಿದ್ದಾರೆ, ನಮ್ಮ ಪಕ್ಷ ಆಡಳಿತದಲ್ಲಿದೆ, ನಮ್ಗೆ ಒಳಗೆ ಹೋಗಕ್ಕಾಗ್ತಾ ಇಲ್ವಲ್ಲ ಅಂತ. ಅದಕ್ಕೆ 5 ಲಕ್ಷ ಕೊಟ್ಟು ಪಾಸ್ಗಳನ್ನ ಖರೀದಿ ಮಾಡಿದ್ದಾರೆ ದುಡ್ಡು ಕೊಟ್ಟು ಕೃಷ್ಣ ಬೈರೇಗೌಡರು. ಯಾರ್ಯಾರು ಕೇಳ್ತಾರೆ ಪಾಸ್ನ ಅವ್ರಿಗೆ 1000 ರೂಪಾಯಿ ಟಿಕೆಟ್ ಅನ್ನು ಪರ್ಚೇಸ್ ಮಾಡಿದ್ದಾರೆ, ಅದನ್ನು ಕೊಡ್ತಾರಂತೆ. ಒಳ್ಳೆ ಇನಿಷಿಯೇಟಿವ್ ಅಂಡ್ ಇದು ಹಿಂಗೆ ಮುಂದುವರಿಲಿ ಅನ್ನೋದು ಕೂಡ ನಮ್ಮ ಆಶಯ. ಅಡ್ಡ ಬರ್ಬೋದು. ಹೌದು. ಸ್ವಲ್ಪ ಅವ್ಯವಸ್ಥೆ ಆಗಿತ್ತು. ಈಗೇನು ಟೀಮ್ ವರ್ಕ್ ನೆನ್ನೆ ನ್ಯೂಸ್ ಬೈಟಲ್ಲಿ ನೋಡ್ತಾ ಇದ್ವಿ. ಫಸ್ಟ್ ನಾನೇ 5 ಲಕ್ಷ ಕೊಟ್ಟು ಪಾಸ್ಗಳು ಖರೀದಿ ಮಾಡಿದ್ದೀನಿ ಅಂತ. ನಾಯಕನ ಜವಾಬ್ದಾರಿ ಹೆಂಗಂದ್ರೆ ನಾಯಕ ಹೆಂಗ್ ನಡೀತಾರೆ ಹಂಗೆ ಸಹಚಾರ ಮಾಡಿದ್ರೆ ಆ ನಿಟ್ಟಿನಲ್ಲಿ ಬಹಳ ಖುಷಿ ಆಯ್ತು ಈ ವರ್ಷದ ವ್ಯವಸ್ಥೆ ನೋಡಿ. ಅರ್ಥ ಮಾಡ್ಕೊಂಡ್ರಲ್ಲ, ಅದನ್ನ ಎಲ್ಲರೂ ನಡಿಬೇಕಲ್ಲ. ಫಸ್ಟ್ ನಾಯಕರು ನಡೆದಂಗೆ ಎಲ್ಲರೂ ನಡೀತಾರೆ. ಆ ನಿಟ್ಟಿನಲ್ಲಿ ಇನಿಷಿಯೇಟಿವ್ ಸ್ಟೆಪ್ ಯಾರು ತಗೊಂತ ಆ ಪ್ರಕಾರವಾಗಿ ಎಲ್ಲರೂ ನಡ್ಕೊಂತಿಲ್ಲ. ಅದಕ್ಕೆ ಫಸ್ಟ್ ಸ್ಟೆಪ್ ತಗೊಳ್ಳೋರು ಬಿಗಿಯಾಗಿದ್ದಾಗ, ಕರೆಕ್ಟ್ ಆಗಿದ್ದಾಗ, ರೂಲ್ಸ್ ಫಾಲೋ ಮಾಡಿದಾಗ ಕಂಪ್ಲೀಟ್ ವ್ಯವಸ್ಥೆ ಚೆನ್ನಾಗಿರುತ್ತೆ. ಅದಕ್ಕೆಲ್ಲ ಜಿಲ್ಲಾಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬರ್ತಾರೆ. ಖುಷಿ ಆಯ್ತು ನೋಡಿ, ನಿನ್ನೆಯಿಂದಾನೇ ಖುಷಿ ಆಯ್ತು ನೋಡಿ ನಮಗೆ. ಇಲ್ಲ ಹಿಂದ್ಗಡೆನೂ ಹೋಗಿ ಬಂದ್ವಿ ಬೆಳಗ್ಗೆಯಿಂದ 2-3 ರೌಂಡು. ಜನನೂ ಪರವಾಗಿಲ್ಲ. ಬಂದವರು ಬೇರೆ ಜಿಲ್ಲೆಯಿಂದ ಬಂದವರಂತೂ ಅವರು ತುಂಬ ಸಂತೋಷ ಇದೆ. ಎಲ್ಲ ಮೊದಲನೇ ದಿನ ಬಂದರೆ 7-8 ಗಂಟೆ ಆಗ್ತಾ ಇತ್ತು. ಈಗ 2 ಗಂಟೆಯಲ್ಲಿ ಮುಗಿದು 2 ಅವರ್ಸಲ್ಲಿ ಆಗ್ತಾ ಇದೆ. ಇವತ್ತು ನಾವು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾದ್ಮೇಲೆ ಬದಲಾವಣೆಗಳು ಮತ್ತು ತಾವು ಯಾವುದೊಂದು ಬೈಟ್ ನೋಡಿದ್ವಿ, ಕಾರಲ್ಲಿ ಮೀಟಿಂಗ್ ತಗೊಂಡಿದ್ದು, ಇವೆಲ್ಲ ಈ ಮತ್ತೊಬ್ಬ ಜಾಸ್ತಿ ಯಾವ್ದು ಸೇಲ್ಸ್ ಆಗುತ್ತೆ ಸರ್? ಅದೇ ಫಿಲ್ಟರ್ ಯಾವ್ದು ಅಂದರೆ ನೈಸ್ ಅಂದರೆ 80-20 ಆಗುತ್ತೆ. 90-20 ಎಲ್ಲ ಯಾರು ಕೇಳೋದಿಲ್ಲ. ಅದು ನಮ್ಮಲ್ಲಿ ಏನಾಗುತ್ತೆ, ಇದು ಅದನ್ನೇ ಇದು ಮಾಡ್ತಾರೆ. ಲೈಟ್ ಆಯ್ತು ಅಂತ ಕೇಳ್ತಾರೆ, ಇನ್ನೂ ಬೇಕಾದ್ರೆ ಸ್ಟ್ರಾಂಗ್ ಮಾಡಿಬಿಡಿ ಅಂತಾರೆ. ಸ್ಟ್ರಾಂಗ್ ಇಲ್ಲ ರೋಬಸ್ಟ್ ಹಾಕಿದ್ರೆ ಸ್ಟ್ರಾಂಗ್ ಆಗಿರುತ್ತೆ. ರೋಬಸ್ಟ್ ಕಲರು ಥಿಕ್ನೆಸ್ ಸರ್ ಅದು ನಮಗೆ ಎರ ಬರುತ್ತಲ್ಲ, ಅದ್ರ ಮೇಲೆ ಟೇಸ್ಟ್ ಕೊಡುತ್ತಲ್ಲ, ಅದು ರೋಬಸ್ಟ ಮತ್ತು ಅರಬಿಕಾ ಪಾರ್ಸಿಮೆಂಟ್ ಇಂದ ಆ ಫ್ಲೇವರ್ ಬಂದ್ಬಿಟ್ಟು ಅರಬಿಕಾ ಪಾರ್ಸಿಮೆಂಟ್ ಬರುತ್ತೆ. ರೋಬಸ್ಟ ಮತ್ತು ಥಿಕ್ನೆಸ್. ಚೆರಿ ಬಂದ್ಬಿಟ್ಟು ಅರಬಿಕಾ ಚೆರಿ ಅಂದರೆ ಅದು ಪೂರ್ತಿ ನಾವೇನು ಫ್ಲೇವರ್ ಮಾಡ್ತೀವಿ ಅದು. ಯಾರು ಹೆಲ್ಪ್ ಕೇಳ್ತಾರಾ? ಸಹಾಯ exit and go, sir. Otherwise, we don't
ಎಲ್ಲ ವಿಡಿಯೋಸ್ ಎಲ್ಲ ನೋಡ್ತೀವಿ ಬರ್ಬೋದಾ ಗೇಟ್ ಹಾಕಿ ಬರ್ದ ಅಲ್ಲೇನು ಮಾಡ್ತೀವಿ ಬಂದು ಗೇಟ್ ಹಾಕಿ ಪರವಾಗಿಲ್ಲ ನೀವು ಫಸ್ಟ್ ಟೈಮ್ ಮಾಡ್ತಿದ್ದೀರಾ ನೆಕ್ಸ್ಟ್ ಕಮ್ಮಿ ಬನ್ನಿ ಸರ್ ಪ್ರಾಬ್ಲಮ್ ನನ್ನ ಪ್ರಕಾರ ಇದ್ಯಾವುದು ಹೊರಗಡೆ ಹೋಗ್ತಲ್ಲ ಅದು ಯಾವುದು ಆಯ್ತಾ ಹೋಯ್ತಾ ಮೊಬೈಲು ಬನ್ನಿ ಬೇಕೀಗ ಫೋನ್ ಯೂಸ್ ಮಾಡ್ರಿ ಫೋಟೋ ಹೊಡಿಬೇಡಿ ಕಣ್ರಿ ಟೈಮ್ ಇಲ್ಲ ಅಲ್ರಿ ಬೇಡ ಫೋನ್ ಹೊಡಿಬೇಡಿ ಫೋಟೋ ಹೋಗಿ ಹೋಗಿ ಫೋಟೋ ಬೇಡ ಬನ್ನಿ ದರ್ಶನ ಮಾಡಿ ಹೋಗ್ತಾರೆ ಇಷ್ಟ ಮಾಡ್ದು